ಸಮಸ್ತ ಕೇವಲಿಗಳಿಗೆ ಜಯವಾಗಲಿ. ಸಮಸ್ತ ಗುರುಗಳಿಗೆ ಜಯವಾಗಲಿ. ಹಾ, ದೇವರಿಗೆ ಲಂಚ ಕೊಡುವಂತ ಒಬ್ಬ ವ್ಯಕ್ತಿ ನೋಡಿ ಎಷ್ಟು ವಿಚಿತ್ರ ಇರ್ತಾರೆ ಮನುಷ್ಯರು ಅಂತ ಹೇಳಿ. ದೇವರನ್ನ ತಿಳಿಯದ ಕಾರಣದಿಂದಾಗಿ ಈ ರೀತಿ ಎಲ್ಲ ಸಮಸ್ಯೆಗಳು ಆಗ್ತಾವು. ಒಂದು ಸಲ ಒಂದು ಗಂಡ ಹೆಂಡತಿ ಇದ್ರು, ಕಡು ಲೋಭಿಗಳು ಇದ್ರು. ಒಂದು ದೇವಿ ಹತ್ರ ಬಂದು ಅವರು ಹರಕೆ ಮಾಡಿದ್ರು, ನಮಗೆ ಏನಾದರೂ ಗಂಡು ಮಗ ಹುಟ್ಟಿದರೆ ನಿನಗೆ ಬಂಗಾರದ ಟೊಪ್ಪಿ ಏರಿಸುತ್ತೇವೆ ಅಂತ ಹೇಳಿ ಹರಕೆ ಮಾಡ್ಕೊಂಡು ಹೋದರು. ಟೊಪ್ಪಿ ಅಂದ್ರೆ ಇಲ್ಲಿ ಕಿರೀಟ ರೀತಿ ದೇವಿಗೆ. ಹಾಗೇನೆ ಮುಂದೆ ಹೋದ ನಂತರ ಯಾವ ದೇವಿ ಏನು ಕೊಡುವುದಿಲ್ಲ, ಸುಳ್ಳಿದೆ. ಅವರ ಪುಣ್ಯದಿಂದ ಒಂದು ಗಂಡು ಮಗು ಹುಟ್ಟಿದ. ಈಗ ಅವರಿಗೆ ಚಿಂತೆ ಆಯಿತು, ದೇವಿಗೆ ನಾವು ಹರಕೆ ಹೊತ್ತುಕೊಂಡು ಬಂದಿದ್ದೇವೆ, ಟೊಪ್ಪಿ ಹಾಕ್ತೀವಿ ಅಂತ ಹೇಳಿ ಎಲ್ಲಿಂದ ಟೊಪ್ಪಿ ಹಾಕೋದು, ಬಹಳ ಖರ್ಚಾಗ್ತದೆ, ಲಕ್ಷಾಂತರ ರೂಪಾಯಿ ಖರ್ಚಾಗ್ತದೆ. ಅದಕ್ಕೊಂದು ಅವರು ಇಬ್ರು ಸೇರ್ಕೊಂಡು ಒಂದು ಕುಶಲ ಯುಕ್ತಿ ಉಪಯೋಗ ಮಾಡಿದ್ರು, ಬುದ್ಧಿ ಉಪಯೋಗ ಮಾಡಿ ಮಗನಿಗೆ ಹೆಸರು ಬಂಗಾರ ಅಂತ ಹೇಳಿ ಇಟ್ರು. ಅದಾದ ನಂತರ ಆ ಹುಡುಗ ಸ್ವಲ್ಪ ದೊಡ್ಡ ಆದ್ಮೇಲೆ ಅವನಿಗೆ ಒಂದು ಟೊಪ್ಪಿ ಮಾರ್ಕ್ಸ್ ಎಂದು ಬಟ್ಟೆ ಟೊಪ್ಪಿ ಬರ್ತಾವಲ್ಲ 8-10 ರೂಪಾಯಿದು, ಅಂಥದ್ದೊಂದು ಟೊಪ್ಪಿ ಹಾಕಿದ್ರು. ಅದನ್ನು ತಗೊಂಡೋಗಿ ದೇವಿಗೆ ಏರ್ಸಿದ್ರು. ದೇವಿ, ನಿನಗೆ ನಾವು ಹೇಳಿದ್ವಲ್ಲ ಬಂಗಾರನ ಟೊಪ್ಪಿ ಏರ್ಸ್ತೀವಿ ಅಂತ ಹೇಳಿ, ಇದು ಬಂಗಾರನ ಟೊಪ್ಪಿ ಇದೆ, ತಗೋ ಅಂತ ಹೇಳಿ ಏರಿಸಿ ಬಂದ್ರು. ಅಷ್ಟು ಜಾಣರಿದ್ರು ಅವರು ಗಂಡ ಹೆಂಡತಿ.